ಡಿಕೆ ಶಿವಕುಮಾರ್ ಖಾತೆ ಹಂಚಿಕೆ ಮಾಡಿದ ಬೆನ್ನಲ್ಲೇ ಈಗ ಖ್ಯಾತೆ ಶುರುವಾಗಿದೆ. ರಾಮಲಿಂಗಾರೆಡ್ಡಿ ಕೇಳಿದ್ದೊಂದು, ಆದ್ರೆ ಅವರಿಗೀಗ ಸಿಕ್ಕಿರೋದೇ ಮತ್ತೊಂದು. ಸಾಕಷ್ಟು ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು. ಅದರ ಜೊತೆಯಲ್ಲಿ ಉಸ್ತುವಾರಿ ಮೇಲೆ ಕಣ್ಣಿಟ್ಟಿದ್ರು ರಾಮಲಿಂಗಾರೆಡ್ಡಿ. ಆದ್ರೆ ರಾಮಲಿಂಗಾರೆಡ್ಡಿಗೆ ಜಲಸಂಪನ್ಮೂಲ ಖಾತೆಯನ್ನ ಡಿಕೆ ಶಿವಕುಮಾರ್ ನೀಡಿದ್ದಾರೆ. ಅವ್ರು ಕೇಳಿದಂತಹ ಖಾತೆ ಸಿಕ್ಕಿಲ್ಲ, ಹಾಗಾಗಿ ರಾಜೀನಾಮೆಯನ್ನ ನೀಡೋದಕ್ಕೆ ಮುಂದಾಗ್ತಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು, ಕುತೂಹಲ ಅಂತೂ ಸದ್ಯಕ್ಕಿದೆ. ರಾಜೀನಾಮೆಯ ಬಗ್ಗೆ ಸಿಎಂ ಡಿಕೆಶಿಗೆ ರಾಮಲಿಂಗಾರೆಡ್ಡಿ ಕರೆ ಮಾಡಿ ಹೇಳಿದ್ರು ಅನ್ನುವಂತ ಮಾಹಿತಿ. ಕರೆ ಮಾಡಿ ರಾಜೀನಾಮೆ ಕೊಡ್ತೀನಿ ಅಂತ ರಾಮಲಿಂಗಾರೆಡ್ಡಿ ತಿಳಿಸಿದ್ರು. ಹಾಗಾಗಿ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾರಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಎಐಸಿಸಿಯ ನಾಯಕರು ಒಪ್ಪಿಲ್ಲ ಅಂತ ಡಿಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ, ಸಮಜಾಯಿಷಿ ನೀಡಿದ್ದಾರೆ. ಆದ್ರೆ ರಾಮಲಿಂಗಾರೆಡ್ಡಿ ಅದನ್ನು ಒಪ್ಪುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಏನಾಗುತ್ತೆ ಮುಂದೆ ಅನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕಿದೆ. ಅವ್ರು ಕೇಳಿರೋ ಖಾತೆ ಸಿಕ್ಕಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ರಾಜೀನಾಮೆ ನೀಡೋದಕ್ಕೆ ಮುಂದಾಗ್ತಾರಾ ಹಾಗಾದ್ರೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿರೋದು. ಹಾಗಾದ್ರೆ ರಾಮಲಿಂಗಾರೆಡ್ಡಿಯ ಮುಂದಿನ ನಡೆ ಏನಾಗಿರುತ್ತೆ, ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಯಾವ ಸ್ಟೆಪ್ ತಗೊಳ್ತಾರೆ? ಖಾತೆ ಸಿಕ್ಕಿಲ್ಲ, ಸಚಿವರಾಗಿದ್ದಾರೆ, ಅನೇಕರಿಗೆ ಸಚಿವರಾಗುವಂತ ಭಾಗ್ಯವೂ ಸಿಕ್ಕಿರಲಿಲ್ಲ, ಸಚಿವಕ್ಕೆ ತಾವು ಕೇಳಿದ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ರಾಜೀನಾಮೆಯನ್ನೇ ಕೊಟ್ಬಿಡ್ತಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಸದ್ಯಕ್ಕಿದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ಗೆ ಕರೆ ಮಾಡಿದ್ರು ರಾಮಲಿಂಗಾರೆಡ್ಡಿ ಅವರು, ಇದ್ರ ಬಗ್ಗೆ ಮಾತಾಡಿದ್ರು ಅನ್ನುವಂತ ಮಾಹಿತಿ ಕೂಡ ಇರೋದ್ರಿಂದ ಏನ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಇವತ್ತು ಕಾದ್ ನೋಡ್ಬೇಕು, ಅವರನ್ನ ಹೈಕಮಾಂಡ್ ನಾಯಕರಾಗಿರ್ಬೋದು, ಡಿಕೆ ಶಿವಕುಮಾರ್ ಅವರಾಗಿರ್ಬೋದು, ಮಾತಾಡಿಸಿ ಸಮಾಧಾನ ಮಾಡಿಸ್ತಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಸಭೆ ಏನ್ ನಡೀತಾ ಇತ್ತು, ಆ ಸಭೆಯಲ್ಲಿ ಒಂದಷ್ಟು ಹೈಡ್ರಾಮಾಗಳಾಯ್ತು ಅನ್ನುವಂತ ಮಾಹಿತಿ, ಸಭೆಯಿಂದ ಸಿಟ್ಟಿನಿಂದ ರಾಮಲಿಂಗಾರೆಡ್ಡಿ ಹೊರಗೆ ಬಂದ್ರು ಅನ್ನುವಂತ ಮಾಹಿತಿ ಕೂಡ ಇರೋದ್ರಿಂದ ಮುಂದಿನ ನಡೆ ಏನು ಅನ್ನುವಂತ ಪ್ರಶ್ನೆ ಇದೆ.